ಗೆಳೆಯರೆ, ಶಾರ್ಟ್ ಟೈಟಲ್, ಕಮೆನ್ಸ್ಮೆಂಟ್, ಅಥಾರಿಟೇಟಿವ್ ಟೆಕ್ಸ್ಟ್ ಇನ್ ಹಿಂದಿ ಆ್ಯಂಡ್ ರೆಫರೆನ್ಸ್. ಸಂವಿಧಾನದ 22ನೇ ಭಾಗವು ಈ ಮೇಲ್ಕಂಡ ವಿಷಯಗಳಿಗೆ ಸಂಬಂಧಿಸಿದ್ದಾಗಿದೆ. ಮೂಲ ಸಂವಿಧಾನದಲ್ಲಿ ಈ ಭಾಗವು ಕೇವಲ 3 ವಿಧಿಗಳನ್ನು ಮಾತ್ರ ಒಳಗೊಂಡಿತ್ತು. ಅವುಗಳೆಂದರೆ 393, 394 ಮತ್ತು 395ನೇ ವಿಧಿಗಳು. ಶಾರ್ಟ್ ಟೈಟಲ್ 393ನೇ ವಿಧಿ. ಸಂವಿಧಾನದ 393ನೇ ವಿಧಿಯ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ಅತ್ಯಂತ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಭಾರತದ ಸಂವಿಧಾನ ಎಂದೇ ಕರೆಯಬೇಕು ಎಂದಿದೆ. ಹಾಗೆ 394ನೇ ವಿಧಿ ಕಮೆನ್ಸ್ಮೆಂಟ್. ಭಾರತ ಸಂವಿಧಾನವನ್ನು ಯಾವ ದಿನದಂದು ಪ್ರಾರಂಭಿಸಬೇಕು ಎಂದು ಸಂವಿಧಾನದ 394ನೇ ವಿಧಿ ಸ್ಪಷ್ಟಪಡಿಸುತ್ತದೆ. ಸಂವಿಧಾನದ 5, 6, 7, 8, 9, 60, 324 ಹಾಗೂ 366, 62, 79, 80, 388 ಮತ್ತು 91, 92 ಮತ್ತು 393ನೇ ವಿಧಿಗಳನ್ನು ತಕ್ಷಣವೇ ಜಾರಿ ಮಾಡಿ ಉಳಿದ ವಿಧಿಗಳನ್ನು 1950 ಜನವರಿ 26ರಂದು ಜಾರಿ ತರಬೇಕು ಎಂದು ಈ ವಿಧಿ ಸ್ಪಷ್ಟಪಡಿಸುತ್ತದೆ. ಈ ವಿಧಿ ಸ್ಪಷ್ಟಪಡಿಸಿದಂತೆ ಈ ಮೇಲಿನ ವಿಧಿಗಳನ್ನು ನವೆಂಬರ್ 26, 1949ರಂದು ಅಂದರೆ ಸಂವಿಧಾನವನ್ನು ಅಂಗೀಕರಿಸಿದ ದಿನದಂದು ಜಾರಿಗೊಳಿಸಲಾಗಿತ್ತು. ಉಳಿದಂತೆ ಬೇರೆ ವಿಧಿಗಳನ್ನು ಜನವರಿ 26, 1950ರಂದು ಜಾರಿಗೊಳಿಸಲಾಯಿತು. ಸಂವಿಧಾನದ 394ನೇ ವಿಧಿಯು ಜನವರಿ 26, 1950 ಅನ್ನು ಸಂವಿಧಾನದ ಪ್ರಾರಂಭದ ದಿನ ಎಂದು ನಿಗದಿಪಡಿಸುತ್ತದೆ. ಅಥಾರಿಟೇಟಿವ್ ಟೆಕ್ಸ್ಟ್ ಇನ್ ಹಿಂದಿ 394 ಎ ವಿಧಿ. ಹಿಂದಿಯಲ್ಲಿ ಅಧಿಕೃತ ಭಾಷೆಯ ಪಠ್ಯ. ಮೂಲತಃ ಭಾರತ ಸಂವಿಧಾನವು ಆಂಗ್ಲ ಭಾಷೆಯಲ್ಲಿತ್ತು. ನಂತರ 58ನೇ ತಿದ್ದುಪಡಿ ಕಾಯ್ದೆ 1987ರ ಮೂಲಕ ಹಿಂದಿ ಭಾಷೆಯಲ್ಲಿ ಸಂವಿಧಾನವನ್ನು ರಚಿಸಲಾಯಿತು. ಈ ತಿದ್ದುಪಡಿಯು ಸಂವಿಧಾನದ 22ನೇ ಭಾಗಕ್ಕೆ 394 ಎ ವಿಧಿಯನ್ನು ಸೇರ್ಪಡೆ ಮಾಡಿತು. ರೆಪಲ್ಸ್ 395ನೇ ವಿಧಿ. 395ನೇ ವಿಧಿಯು ಸಂವಿಧಾನದ ಪೂರ್ವ ಒಪ್ಪಂದಗಳನ್ನು ರದ್ದುಗೊಳಿಸುವ ಬಗ್ಗೆ ತಿಳಿಸುತ್ತದೆ. ಸಂವಿಧಾನದ 395ನೇ ವಿಧಿಯಡಿಯಲ್ಲಿ ಭಾರತದ ಸಂವಿಧಾನವು ಜಾರಿಗೆ ಬಂದ ನಂತರ, ಅಂದರೆ ಸಂವಿಧಾನ ಜಾರಿಯಾಗುವ ಮುಂಚೆ ಅಸ್ತಿತ್ವದಲ್ಲಿದ್ದ 1947ರ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಮತ್ತು 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಹಾಗೂ ಇನ್ನಿತರ ಆಕ್ಟ್ಗಳನ್ನು ತೆಗೆದುಹಾಕಲಾಯಿತು. ಹೀಗೆ 395ನೇ ವಿಧಿಯ ಅನ್ವಯ ಸಂವಿಧಾನದ ಪೂರ್ವ ಕಾಯ್ದೆಗಳನ್ನು ತೆಗೆದುಹಾಕಬಹುದಾಗಿದೆ.